ಮೇಡಮ್ ಈಗ ಕಥೆಯಲ್ಲಿ ನೀವೇನೋ ಚೇಂಜಸ್ ಮಾಡಿದ್ದುಂಟಾ ಸರ್? ಅದ್ ಬೇಡ, ಆ ಸೀನ್ ಬೇಡ ಸರ್, ಈ ಸೀನ್ ಬೇಡ ಸರ್ ಅಂತ ಯಪ್ಪಾ ಹೇಳ್ಬಿಟ್ಟು. ಚಾನ್ಸೇ ಇಲ್ಲ. ಹೊಸಬ್ರಿಗೆ ಅಷ್ಟ್ ಧೈರ್ಯ ಎಲ್ಲಿಂದ ಬರುತ್ತೆ? ಅಲ್ಲ ಆದ್ರೂ ಕೂಡ ಕೆಲವೊಬ್ರು ಈಗ ಏನಿದ್ರು ಬರ್ತಾರೆ ಅಂದ್ರೆ ಅವಕಾಶ ಸಿಕ್ಕಾಗ ಯುಟಿಲೈಸ್ ಮಾಡ್ಕೊಳ್ಳುವಂತವ್ರು ಒಂದಷ್ಟು ವರ್ಗ ಆದ್ರೆ, ಇನ್ನೊಂದಷ್ಟು ಜನ ಇಲ್ಲ ನಾನು ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅನ್ನೋವಂಥದ್ದು ಇರುತ್ತೆ. ಅಂಡ್ ಇನ್ನೊಂದ್ ಏನಂತ ಅಂದಾಗ ನಾವು ಒಂದು ಕ್ಯಾರೆಕ್ಟರ್ನ ನಾವು ಪ್ಲೇ ಮಾಡ್ತಿದೀವಿ ಅಂದ ತಕ್ಷಣ ಅವ್ರಿಗೆ ಆದಂತಹ ಒಂದಷ್ಟು ಅಸಂಪ್ಷನ್ಸ್ ಅನ್ನೋದಿರುತ್ತೆ. ಸೊ ನಿಮ್ಗೆ ಆತರ ಏನಾದ್ರು ಇತ್ತಾ ಅಂತ? ನಂಗನ್ಸುತ್ತೆ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ ಎಲ್ಲಾ ನನಗೆ ಈ ಪಾತ್ರದಲ್ಲಿ ಸಿಕ್ತು. ಅದೊಂದು ಗುಡ್ ಮ್ಯಾಚ್ ಅಂತ ಹೇಳ್ಬೋದು. ಹ್ಮ್. ನೀವ್ ಹೇಳಿದ್ರಲ್ಲ ಎಲ್ರು ಗ್ಲಾಮರಸ್ ರೋಲ್ ಹುಡುಕ್ತಿರ್ತಾರೆ. ನೀವ್ ಯಾಕೆ ಹಳ್ಳಿ ಪಾತ್ರ ಚೂಸ್ ಮಾಡಿದೀರಾ ಅಂತ. ನನ್ ಮೈಂಡ್ ಅಲ್ಲಿ ಇದ್ದಿದ್ ನಾನ್ ಹಳ್ಳಿ ಪಾತ್ರ ಮಾಡ್ಬೇಕು ಅಂತಾನೆ. ಹ್ಮ್. ಗ್ಲಾಮರ್ ಬೇಡವೇ ಬೇಡ ಅಂತಿತ್ತು. ಮರ ಸುತ್ತ ರೊಮ್ಯಾನ್ಸ್ ನನಗ್ ಬೇಡ ಅನ್ನೋದಿತ್ತು. ಸೊ ನಾನ್ ಮೈಂಡ್ ಅಲ್ಲಿ ಏನೇನ್ ಅಸಂಪ್ಷನ್ಸ್ ಇಟ್ಕೊಂಡಿದ್ನೋ ಈ ಒಂದ್ ಸ್ಕ್ರಿಪ್ಟ್ ಅಲ್ಲಿ ನನಗ್ ಹಾಗೆ ಸಿಕ್ತು ಅಂತ ನನಗನ್ಸುತ್ತೆ. ಐ ಥಿಂಕ್ ಈ ಒಂದ್ ಸ್ಟೋರಿನ ಮನೆಯಲ್ಲಿ ಕೂತ್ಕೊಂಡು ಎಲ್ರೂ ನೋಡ್ಬೋದು. ಆ ಒಂದ್ ಖುಷಿ ಸಿಗುತ್ತೆ. ತೀರಾ ಟೈಮ್ ವೇಸ್ಟ್ ಅನ್ನೋ ತರ ಎಲ್ಲೂ ಇಲ್ಲ ನಮ್ ಕಥೆಲಿ. ಸೊ ಆ ಒಂದ್ ವಿಷಯದಲ್ಲಿ ನಾನ್ ಲಕ್ಕಿ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ. ಏನೇ ನನ್ಗೆ ಅಸಂಪ್ಷನ್ಸ್ ಇದ್ದಿದ್ದು ಆಗಿಲ್ಲ ಅನ್ನೋ ತರ ಇಲ್ಲ.